ಫುಡ್ ಪಾಯ್ಸನ್ ಕಲುಷಿತ ಆಹಾರದ ಸೇವನೆಯಿಂದ ಬರುವ ಸಮಸ್ಯೆ ಇದು. ಇಂಥ ಪ್ರಕರಣಗಳು ಆಗಾಗ ಸುದ್ದಿ ಆಗ್ತಿರ್ತವೆ. ಅಷ್ಟಕ್ಕೂ ಏನಿದು ಫುಡ್ ಪಾಯ್ಸನ್? ತಿನ್ನುವ ಆಹಾರ ವಿಷವಾಗೋದು ಹೇಗೆ? ಎಚ್ಚರಿಕೆ ವಹಿಸಿದ್ರೂ ಆಹಾರ ಕಲುಷಿತ ಆಗೋದಾದ್ರೂ ಹೇಗೆ? ಏನಿದರ ಲಕ್ಷಣ? ಫುಡ್ ಪಾಯ್ಸನ್ ಆದಾಗ ಏನು ಮಾಡಬೇಕು? ಇದೆಲ್ಲವನ್ನು ನೋಡೋಣ ಈ ವರದಿಯಲ್ಲಿ. ಫುಡ್ ಪಾಯ್ಸನ್ ಕಲುಷಿತ ಆಹಾರದ ಸೇವನೆಯಿಂದ ಬರುವ ಸಮಸ್ಯೆ ಇದು. ಹಾಗಾದ್ರೆ ಅಷ್ಟಕ್ಕೂ ಏನಿದು ಫುಡ್ ಪಾಯ್ಸನ್? ಏನಿದರ ಲಕ್ಷಣಗಳು? ನೋಡೋಣ ಬನ್ನಿ. ಆಹಾರ ಕಲುಷಿತಗೊಳ್ಳುವುದಕ್ಕೆ ಹಲವು ಕಾರಣಗಳಿರಬಹುದು. ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಇತರ ಸೂಕ್ಷ್ಮಾಣುಗಳು ಅದರಲ್ಲಿ ಇರಬಹುದು. ಟಾಕ್ಸಿನ್ಗಳು ಸೇರಿರಬಹುದು. ಚಿಕಿತ್ಸೆಯ ನಂತರ ಈ ಸಮಸ್ಯೆ ಪೂರ್ಣ ಗುಣವಾಗುತ್ತೆ. ಆದರೆ ಚಿಕ್ಕ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರಿಗೆ ಈ ಸಮಸ್ಯೆ ಹೆಚ್ಚಿನ ತೊಂದರೆಯನ್ನ ತರಬಹುದು. ಆಹಾರದಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಸ್ಯಾಲ್ಮೊನೆಲ್ಲಾ, ಈ ಕೋಲಿ, ಲಿಸ್ಟೆರಿಯಾ ಮುಂತಾದ ಬ್ಯಾಕ್ಟೀರಿಯಾಗಳು, ನೋರೋ ವೈರಸ್, ಹೆಪಟೈಟಿಸ್ ಎ ಇನ್ನಿತರ ವೈರಸ್ಗಳು, ಟಾಕ್ಸೋಪ್ಲಾಸ್ಮಾದಂತಹ ಸೂಕ್ಷ್ಮಾಣುಗಳು ಆರೋಗ್ಯ ಏರುಪೇರಾಗೋದಕ್ಕೆ ಕಾರಣವಾಗುತ್ತೆ. ಲಕ್ಷಣಗಳೇನು? ವಾಂತಿ, ಹೊಟ್ಟೆ ತೊಳಿಸೋದು, ಅತಿಸಾರ, ಹೊಟ್ಟೆ ನೋವು, ಜ್ವರ, ತಲೆನೋವು, ಸುಸ್ತು, ನಿಶಕ್ತಿ ಇತ್ಯಾದಿ. ಕಲುಷಿತ ಆಹಾರ ಸೇವಿಸಿದ 1-2 ತಾಸುಗಳಲ್ಲೇ ಈ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ 1-2 ದಿನವೂ ಆಗಬಹುದು. ಕೆಲವರು ಅಲ್ಪಕಾಲದ ಅನಾರೋಗ್ಯದ ನಂತರ ಚೇತರಿಸಿಕೊಳ್ತಾರೆ. ಕೆಲವೊಮ್ಮೆ ಹಲವಾರು ದಿನಗಳು ಬೇಕಾಗಬಹುದು. ಒಂದೊಮ್ಮೆ ವಾಂತಿ, ಅತಿಸಾರದಂತಹ ಲಕ್ಷಣಗಳು ಹೆಚ್ಚಾದ್ರೆ ಆಸ್ಪತ್ರೆ ದರ್ಶನ ಮಾಡಲೇಬೇಕಾಗತ್ತೆ. ಏನು ಮಾಡಬಹುದು? ಲಕ್ಷಣಗಳು ಸೌಮ್ಯವಾಗಿದ್ರೆ ವೈದ್ಯರ ಸಲಹೆಯ ಮೇರೆಗೆ ಮನೆಯಲ್ಲೇ ಚಿಕಿತ್ಸೆ ಸಾಧ್ಯವಿದೆ. ವಾಂತಿ, ಅತಿಸಾರದಿಂದ ದೇಹ ಬಳಲಿದ್ರೆ ಸಾಕಷ್ಟು ದ್ರವಾಹಾರವನ್ನು ಸೇವಿಸಿ. ಹಾಗಿಲ್ಲದಿದ್ರೆ ನಿರ್ಜಲೀಕರಣದ ಅಪಾಯ ಎದುರಾಗಬಹುದು. ದೇಹಕ್ಕೆ ಏನೇ ಸಮಸ್ಯೆ ಆದ್ರೂ ಅದು ಗುಣವಾಗುವುದಕ್ಕೆ ವಿಶ್ರಾಂತಿ ಬೇಕು. ಚೆನ್ನಾಗಿ ನಿದ್ರೆ ಮಾಡಿ. ಇದಕ್ಕೆ ಏನು ಮದ್ದು ಮಾಡಬಹುದು ಎಂಬುದನ್ನ ಗೂಗಲ್ ಮಾಡ್ತಾ ಸಮಯ ಹಾಳು ಮಾಡಬೇಡಿ. ಆಹಾರ: ಬಾಳೆಹಣ್ಣು, ಅನ್ನ, ಸೇಬುಹಣ್ಣು ಮುಂತಾದ ಮೆತ್ತನೆಯ ಆಹಾರಗಳು ಈ ಹೊತ್ತಿಗೆ ಸೂಕ್ತ. ದಾಳಿಂಬೆ ಹಣ್ಣು ಅಥವಾ ರಸ ಹೊಟ್ಟೆಯ ತೊಂದರೆಗೆ ಆರಾಮ ನೀಡುತ್ತೆ. ಹೊಟ್ಟೆಯ ಲಕ್ಷಣಗಳಿಂದ ಅಸಿಡಿಟಿ ಆಗಿದ್ರೆ ಎಳನೀರು ಮತ್ತು ಬೂದು ಕುಂಬಳಕಾಯಿಯ ರಸಗಳು ಆರಾಮ ನೀಡಬಲ್ಲವು. ಶುಂಠಿಯ ಕಷಾಯ ಅಥವಾ ಚಹಾ ಸಹ ಉಪಶಮನ ನೀಡುತ್ತೆ. ಮೊಸರು, ಮಜ್ಜಿಗೆ ಮುಂತಾದ ಪ್ರೋಬಯೋಟಿಕ್ ಆಹಾರಗಳು, ಪ್ರೋಬಯೋಟಿಕ್ ಎನ್ಸೈಮ್ಗಳು ಈ ಸಮಸ್ಯೆ ಬೇಗ ಗುಣವಾಗುವಲ್ಲಿ ಸಹಾಯ ಮಾಡುತ್ತವೆ. ಫುಡ್ ಪಾಯ್ಸನ್ ಆಗದಂತೆ ತಡೆಯಲಾಗದೆ ಅಂತ ಕೇಳಿದ್ರೆ, ಪ್ರತಿ ಬಾರಿ ಊಟ ತಿಂಡಿಯ ಸಮಯಗಳಲ್ಲಿ ಕೈಗಳನ್ನು ಸರಿಯಾಗಿ ತೊಳ್ಕೊಳ್ಳಿ. ಉಪಯೋಗಿಸುವ ತಟ್ಟೆ, ಚಮಚಗಳು ಸಹ ಸ್ವಚ್ಛವಾಗಿರುವುದು ಮುಖ್ಯ. ಮನೆಯಲ್ಲಿ ಉಳಿಕೆ ಆಹಾರವನ್ನ ಸಮರ್ಪಕವಾಗಿ ದಾಸ್ತಾನು ಮಾಡಿ. ಫ್ರಿಡ್ಜ್ನಲ್ಲಿರುವ ಆಹಾರವನ್ನ ತಿನ್ನುವಾಗ ಅವುಗಳನ್ನು ಬಿಸಿ ಮಾಡಿ ಬಳಸಿ. ಕುಡಿಯುವ ನೀರು ಶುದ್ಧವಾಗಿರುವಂತೆ ನೋಡಿಕೊಳ್ಳಿ. ಅನುಮಾನವಿದ್ರೆ ಕುದಿಸಿಯೇ ಕುಡಿಯಿರಿ. ಹೊರಗೆ ಎಲ್ಲಿಯೇ ಆಹಾರ ಸೇವಿಸಿದ್ರೂ ಬಿಸಿಯಾಗಿದ್ದನ್ನೇ ತಿನ್ನಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.